ನಮಸ್ಕಾರ ಸ್ನೇಹಿತರೆ, ಟ್ರೋಲಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಮಾತಾಡೋ ವಿಷಯ ಬಂದು CAR ಹಾಗೂ DAR ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಅದನ್ನ ಮೊಬೈಲ್ನಲ್ಲಿ ಹೇಗೆ ಅಪ್ಲಿಕೇಶನ್ ಹಾಕೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಬರ್ತ್ ಸರ್ಟಿಫಿಕೇಟ್ ಪ್ರೂಫ್ಗಾಗಿ SSC ಮಾರ್ಕ್ಸ್ ಕಾರ್ಡ್ ಹಾಗೂ PUC ಮಾರ್ಕ್ಸ್ ಕಾರ್ಡ್, ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ನಿಮ್ಮ ಖಾಲಿ ಶೀಟ್ ನಲ್ಲಿ ನಿಮ್ಮ ಸೈನ್, ಮತ್ತೆ ನೀವು SC ಹಾಗೂ ST ಕ್ಯಾಟಗರಿ ಆಗಿದ್ರೆ ಫೀಸ್ ಬಂದು 500 ರೂಪಾಯಿ ಆಗಿರುತ್ತೆ. ಅದರ್ ಕ್ಯಾಟಗರಿ ಆಗಿದ್ರೆ 750 ಇರುತ್ತೆ. ನೀವು ಏನಾದರೂ CAR ಹಾಗೂ DAR ಗೆ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕ್ತಿದ್ರೆ ಈ ವಿಡಿಯೋನು ಕೊನೆವರೆಗೂ ನೋಡಿ. ನಿಮ್ಮ ಬಳಿ ಇರುವ ಫೋನ್ ನಲ್ಲಿ ಕ್ರೋಮ್ ಅಥವಾ ಫೈರ್ಫಾಕ್ಸ್ ಬ್ರೌಸರ್ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಕರ್ನಾಟಕ ಎಜುಕೇಶನ್ ಅಥಾರಿಟಿ KA ಪೇಜ್ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಅಲ್ಲಿ CAR ಹಾಗೂ DAR ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಆ ಫಾರ್ಮ್ ಕ್ಲಿಕ್ ಮಾಡಿ. ಅಲ್ಲಿ ವೆಬ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಮೊದಲು ಲಾಗಿನ್ ಆಗಿ ಮತ್ತೆ ಲಾಗಿನ್ ID ಪಾಸ್ವರ್ಡ್ ನಮೂದಿಸಿ. ಲಾಗಿನ್ ID ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕೆ SSC ಮಾರ್ಕ್ಸ್ ಕಾರ್ಡ್ ಹಾಗೂ ಇಮೇಲ್ ID ಮತ್ತೆ ಹಾಗೂ ಮೊಬೈಲ್ ನಂಬರ್ ಬೇಕಾಗಿರುತ್ತೆ. ಕ್ಲಿಯರ್ ಮಾಡಿದ ನಂತರ ಆಧಾರ್ ಕಾರ್ಡ್ ಎಥೆಕ್ಷನ್ ಕೇಳುತ್ತೆ. ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಮತ್ತೆ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ 120 ಸೆಕೆಂಡ್ ಇರುತ್ತೆ. 120 ಸೆಕೆಂಡ್ ಅಲ್ಲಿ ಮೊಬೈಲ್ ಮೆಸೇಜ್ ಬರುತ್ತೆ. ಅದು ರೀಸೆಂಟ್ OTP ಗೋಸ್ಕರ ಅದು ಸೆಕೆಂಡ್ ಓಡ್ತಾ ಇರುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. OTP ಬಂದ ನಂತರ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಮತ್ತೆ ಹೋಮ್ ಪೇಜ್ಗೆ ಹೋಗ್ತೀರಾ. ನನ್ನ ಬಳಿ ಸರ್ವರ್ ಡೌನ್ ಇದರಿಂದ ತೋರಿಸ್ತಿಲ್ಲ, ಸ್ವಲ್ಪ ಟೈಮ್ ವೇಟ್ ಮಾಡಿ. ವೇಟ್ ಮಾಡಿದ ಮೇಲೆ ಈ ತರ ನ್ಯೂ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಓಪನ್ ಆದ ಮೇಲೆ ನೀವು SSC ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿ. ಅಲ್ಲಿ ಯಾವ ಇಯರ್ಲಿ ಪಾಸ್ ಆದ್ರಿ ಅಂತ ಕೇಳುತ್ತೆ. ಎಂಟರ್ ಮಾಡಿದ ತಕ್ಷಣ ಫೆಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಇನ್ಫಾರ್ಮೇಶನ್ ಶೋ ಮಾಡುತ್ತೆ. ಶೋ ಮಾಡಿದ ನಂತರ ಎಲ್ಲವೂ ಸರಿ ಇದೆ ಎಂದು ನೋಡಿಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಶೋ ಮಾಡುತ್ತೆ. ಆಟೋಮೆಟಿಕ್ ಆಧಾರ್ ಎಥೆಕ್ಷನ್ ಆಗಿರೋದ್ರಿಂದ ಆಟೋಮೆಟಿಕ್ ಶೋ ಮಾಡುತ್ತೆ. ಅದರಿಂದ ಅಡ್ರೆಸ್ ಕರೆಕ್ಟ್ ಇದೆ ಏನು ನೋಡ್ಕೊಳ್ಳಿ. ಅದಾದ ನಂತರ ಯಾವ ಬೇಸ್ ಮೇಲೆ ಹಾಕ್ತಿದ್ದೀರಾ, PUC ಈಕ್ವಲೆಂಟಾ ಇಲ್ಲ PUC ನ ಅದರ ಮೇಲೆ ಕೇಳುತ್ತೆ. ಅದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ನಂಬರ್ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಎಲ್ಲ ಇನ್ಫಾರ್ಮೇಶನ್ ಶೋ ಮಾಡುತ್ತೆ. ಅದಾದ್ಮೇಲೆ ರಿಸರ್ವೇಶನ್ ಕ್ಯಾಟಗರಿ ಕೇಳುತ್ತೆ. ನೀವೇನಾದ್ರೂ SC ST ಆಗಿದ್ದರೆ RD ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಅದರ್ ಕ್ಯಾಟಗರಿ ಆಗಿದ್ರೆ ಜನರಲ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ ರಿಸರ್ವೇಶನ್ಗೋಸ್ಕರ ರೂರಲ್ ಸರ್ಟಿಫಿಕೇಟ್ ಅದು ಕನ್ನಡ ಮೀಡಿಯಂ ಮಾಧ್ಯಮ ಸರ್ಟಿಫಿಕೇಟ್ ಕೇಳುತ್ತೆ. ಅಕಸ್ಮಾತ್ ನೀವು 1 to 10th ಕನ್ನಡ ಮೀಡಿಯಂ ಆಗಿದ್ರೆ ಅದು ಸಹ ಅಪ್ಲೋಡ್ ಮಾಡಬಹುದು. ಇಂಗ್ಲಿಷ್ ಮೀಡಿಯಂ ಇಲ್ಲ ಅಂದ್ರೆ ನೋ ಅಂತ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ. ಕನ್ನಡ ಅಭ್ಯರ್ಥಿ ಆಗಿದ್ರಿಂದ ಎಸ್ ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಹಾಗೂ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಎಂಟರ್ ಮಾಡಿ. ಮತ್ತೆ ವೆರಿಫಿಕೇಶನ್ ಕೊಡಿ. ಹಾಗೆ ಮತ್ತೆ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಮುಂದಿನ ಹಂತ ಬಂದು ಸ್ಕ್ಯಾನರ್ ಅಲ್ಲಿ ಪೇ ಮಾಡೋದು. ಪೇ ಮಾಡಿದ ನಂತರ ಅಕ್ನಾಲೆಜ್ಮೆಂಟ್ ಬರುತ್ತೆ. ಅಕ್ನಾಲೆಜ್ಮೆಂಟ್ ನ ಡೌನ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ರಿಜಿಸ್ಟ್ರೇಷನ್ ನಂಬರ್ ID ಸಿಗುತ್ತೆ. ಅದಾದ್ಮೇಲೆ ರಿಜಿಸ್ಟ್ರೇಷನ್ ID ತಗೊಂಡ್ಮೇಲೆ SMS ಕಳಿಸಿ ಯಾವ್ದ್ರಿಂದ ಬರಬೇಕು ಅಂತ. ಇಮೇಲ್, ವಾಟ್ಸಪ್ ಹಾಗೂ SMS. ನಾನು SMS ಮೂಲಕ OTP ಸೆಂಡ್ ಮಾಡ್ತೇನೆ. ಆ SMS ಅನ್ನು OTP ಸಹ ಎಂಟ್ರಿ ಮಾಡ್ತೇನೆ. ಎಂಟ್ರಿ ಮಾಡಿದ್ಮೇಲೆ ನ್ಯೂ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಫೋನ್ ನಲ್ಲಿ ಬರುವ SMS 6 ಡಿಜಿಟ್ ಆಗಿರುತ್ತೆ. 6 ಡಿಜಿಟ್ ನ OTP ಯನ್ನು ನಿಮ್ಮ KE ವೆಬ್ಸೈಟ್ ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದೇ ತರ ನೀವು ಅಪ್ಲಿಕೇಶನ್ ID ಯನ್ನು ಬರೆದಿಟ್ಕೊಳ್ಳಿ ಅಥವಾ ಸೇವ್ ಮಾಡಿಟ್ಕೊಳ್ಳಿ. ಫೀಸ್ ಪೇ ಮಾಡುವ ಮೊದಲು ನೀವು ಎಲ್ಲಾ ಇನ್ಫಾರ್ಮೇಶನ್ ಸರಿಯಾಗಿದೆ ಎಂದು ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳಿ. ಅದಾದ ನಂತರ ಫೀಸ್ ಪೇ ಮಾಡಿ. ಒಂದು ಸಲ ಪೇ ಮಾಡಿದ ಮೇಲೆ ಮತ್ತೆ ಎಡಿಟ್ ಆಪ್ಷನ್ ಸಿಗುವುದಿಲ್ಲ. ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಸರಿಪಡಿಸಿ. ಇಲ್ಲ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ನಿಮಗೆ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಎಲ್ಲಾ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ.
ಫಿಲ್ ಮಾಡಿದ ನಂತರ ಫೀಸ್ ಪೇ ಮಾಡಿ. ಫೀಸ್ ಪೇ ಮಾಡಿದ ಮೇಲೆ ಎಡಿಟ್ ಆಪ್ಷನ್ ಸಿಗುವುದಿಲ್ಲ, ಇದನ್ನು ನೆನಪಿಟ್ಕೊಳ್ಳಿ. ಮತ್ತೊಮ್ಮೆ ಎಲ್ಲ ಇನ್ಫಾರ್ಮೇಶನ್ ಸರಿ ಇದೆ ಎಂದು ಖಚಿತಪಡಿಸಿಕೊಳ್ಳಿ. ಮುಖ್ಯ ಮಾಹಿತಿ ಏನಂದ್ರೆ ಗರ್ಲ್ಸ್ಗೆ ಹೈಟ್ ಬಂದು 157, ಬಾಯ್ಸ್ಗೆ ಹೈಟ್ ಬಂದು 168. ನಿಮಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಅಪ್ಲಿಕೇಶನ್ ಅಲ್ಲಿ ಏನಾದರೂ ಗೊತ್ತಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.